ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ವಿರಾಟ್ 800 ಟೆಸ್ಟ್ ಸೀರೀಸ್ಗೆ ಸ್ವಾಗತ. ತಾವೆಲ್ಲ ಕೇಳಿಕೊಂಡ ಹಾಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಪೊಲಿಟಿಗೆ ಅಂತ ನೀವು ಕೇಳ್ಕೊಂಡಿದ್ದೀರಿ. ಮತ್ತು ಇತರೆ ಓವರಾಲ್ ಆಗಿ ಏನು ಗೊತ್ತಾ, ನಾವು ಟೆಸ್ಟ್ ಸೀರೀಸ್ನ ಪಾರ್ಟ್ ಆಗಿ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕಂತ ನಾವು ನಿಮಗೆ ಹೇಳಬೇಕಂತ ಅಂದ್ಕೊಂಡಿವಿ. ಆದರೆ ನನಗೆ ವೈಯಕ್ತಿಕವಾಗಿ ಆರೋಗ್ಯ ಸರಿ ಇಲ್ಲದ ಕಾರಣ ಅಥವಾ ಧ್ವನಿಯೆಲ್ಲ ಸರಿ ಇಲ್ಲದ ಕಾರಣ ನಾನು ವಿಡಿಯೋ ಮಾಡೋಕ್ಕೆ ಲೇಟ್ ಆಯಿತು, ಅದಕ್ಕೆ ಕ್ಷಮೆ ಇರಲಿ. ಈಗ ನಿಮಗೇನು ಡೇ 11ಗೆ ನಾವು ಇವತ್ತು ಡೇ 11ಗೆ ಪೊಲಿಟಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಯೂನಿಟ್ ನಿಮಗೇನಿದೆ, ನೇಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಮತ್ತು ಸೈಲೆಂಟ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪ್ರಿಯಾಂಬಲು ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆ್ಯಂಡ್ ಇಂಡಿಯನ್ ಫೆಡರೇಷನ್ ಅಂತ 5 ಟಾಪಿಕ್ಸ್ಗಳು ಡೇ 1ಗೆ ನಿಮಗಿದೆ. ಆ್ಯಂಡ್ ಫಸ್ಟ್ ಯೂನಿಟಲ್ಲಿ ಕೂಡ ನಿಮಗಿದೆ ಟಾಪಿಕನ್ನು ಅವ್ರು ಕೊಟ್ಕೊಂಡಿದ್ದಾರೆ. ಇದರಲ್ಲಿ ಫಸ್ಟ್ ಡಿಸ್ಕಸ್ ದ ನೇಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಿಮಗೇನಂದರೆ ಬೇಸಿಕ್ ಕ್ವಶನ್ಸ್ ಕೇಳ್ಬೋದು. ಬಟ್ ಇಟ್ ಈಸ್ ಎ ಡಿಗ್ರಿ ಲೆವೆಲ್ಗೆ ಈ ರೀತಿ ಕ್ವಶನ್ಸ್ ಕೇಳ್ತಾನೆ. ಬಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದನ್ನು ಕೇಳೋಂಗಿಲ್ಲ. ಇನ್ ಕೇಸ್ ಕೇಳಿದ ಅಂತಂದರೆ ಕೂಡ ನಿಮಗೇನಿರಲಿ ಅಂದರೆ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡುವಷ್ಟು ನಿಮಗೆ ನಿಮ್ಮ ಹತ್ರ ಏನಿರಲಿ ಅಂತಂದರೆ ಕಂಟೆಂಟ್ ಇರಲಿ. ಡಿಸ್ಕಸ್ ದ ನೇಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದಾಗ. ಆ್ಯಂಡ್ ಈಗ ನೆಕ್ಸ್ಟ್ ಬಂದೋದು ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಫಸ್ಟ್ ನೋಡಿ, ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಅಂದರೆ ನಾವು ಏನು ಮಾತಾಡ್ತೀವಿ ಇಲ್ಲಿ ಅರೌಂಡ್ ಏನಂತಂದರೆ, 1 ಮಿನಿಟ್. ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟಲ್ಲಿ ಯಾಕಂದರೆ ಸ್ವಲ್ಪ ಅದು ಗಾಢವಾಗಿ ಕಾಣ್ತಿದ್ದಿಲ್ಲ, ಸ್ವಲ್ಪ ಪೆನ್ ಚೇಂಜ್ ಮಾಡಿದೆ. ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟಲ್ಲಿ ಡಿಸ್ಕಸ್ ದ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೇಳುವ ಸಾಧ್ಯತೆ ನಿಮಗೆ ಕೇಳ್ಬೋದು. ಎಟ್ ದ ಸೇಮ್ ಟೈಮ್ ನಿಮ್ಗೆ ಏನಾಗುತ್ತೆ ಅಂದರೆ, ಈ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ 1947ವರೆಗೆ ನಿಮಗೇನಾಗುತ್ತೆ ಅಂದರೆ ಎಲ್ಲ ಆ್ಯಕ್ಟ್ಸ್ಗಳ ಬಗ್ಗೆ ನಿಮಗೆ ಡೈರೆಕ್ಟ್ ಬರೀಬೇಕಾಗತ್ತೆ. ಆದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅನಲೈಸ್ ಮಾಡಿಕೊಂಡಾಗ ಈ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಯಾವುದು ಅಂದರೆ 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ನೆಕ್ಸ್ಟು 1909 ಆ್ಯಕ್ಟ್, ನೆಕ್ಸ್ಟು 1919 ಆ್ಯಕ್ಟ್ಸ್, ನೆಕ್ಸ್ಟ್ ಬಿಟ್ಟರೆ 1935 ಆ್ಯಕ್ಟ್ಸು, ಆ್ಯಂಡ್ ನೆಕ್ಸ್ಟ್ ಲಾಸ್ಟಿಗೆ 1947 ಆ್ಯಕ್ಟ್ಸು. ಈ ಆ್ಯಕ್ಟ್ಸ್ಗಳ ಮೇಲೆ ಇಂಡಿವಿಜುವಲ್ ಆಗಿ ನಿಮಗೆ ಕ್ವಶನ್ಸನ್ನು ಕೇಳಬಹುದು ಎಕ್ಸಾಮಿನರ್. ಆಲ್ರೆಡಿ 1935 ಆ್ಯಕ್ಟ್ಸ್ ಮೇಲೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ, 1990 ಆ್ಯಕ್ಟ್ಸ್ ಮೇಲೆ ಇಂಡಿವಿಜುವಲ್ ಆ್ಯಕ್ಟ್ ಮೇಲೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಸೊ ನಿಮ್ಮ ಕರ್ತವ್ಯ ಏನಂತಂದರೆ, ಡಿಸ್ಕಸ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದಾಗ ಈ ಇಡೀ ಕಂಪ್ಲೀಟ್ ಒಂದೊಂದು 3 ಪಾಯಿಂಟ್ಸ್ಗಳನ್ನು 1773ಇಂದ ಇಲ್ಲಿವರೆಗೆ ನಮ್ಮ ಏನೇನು 7-8 10 ಆ್ಯಕ್ಟ್ಸ್ ಅದಾವೆ, ಅದರ ಬಗ್ಗೆ 3 ಲೈನ್ಸ್ಗಳನ್ನು ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ನೀವು ಒಂದು ಆನ್ಸರ್ ರೆಡಿ ಮಾಡಬೇಕಾಗತ್ತೆ. 20 ಮಾರ್ಕ್ಸ್ಗೆ ನೀವು ಆನ್ಸರ್ ರೆಡಿ ಮಾಡಿ. ಸೊ ದ್ಯಾಟ್ ಏನು ಗೊತ್ತಾ, 15 ಮಾರ್ಕ್ಸ್ ಕೇಳಿ ಅಥವಾ ನಿಮಗೆ 12 ಮಾರ್ಕ್ಸ್ ಕೇಳಿ, 10 ಮಾರ್ಕ್ಸ್ ಕೇಳಿ ಅಥವಾ 20 ಮಾರ್ಕ್ಸ್ಗೆ ಕೇಳಿ. ಓಕೆ, ಇನ್ನು ಓವರಾಲ್ ಆಗಿ ಇಷ್ಟು ಕಂಟೆಂಟ್ ಇದ್ದರೆ ಯಾವುದೇ ಪ್ಯಾರಾಮೀಟ್ರಲ್ಲಿ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಅದು ಉತ್ತರವನ್ನು ಮಾಡ್ತೀರಾ. ಓಕೆ, ಎಟ್ ದ ಸೇಮ್ ಟೈಮ್ ಈ ರಿಮೈನಿಂಗ್ ಆ್ಯಕ್ಟ್ಸ್ ಅನ್ನೋದು 18 ಈ ಆ್ಯಕ್ಟ್ಸ್ಗಳೇನು ಹೇಳಿದ್ದೀನಿ, ಈ ಆ್ಯಕ್ಟ್ಸ್ಗಳನ್ನು 1861, 1909, 1919, 1935 ಮತ್ತು 1947 ಈ ಆ್ಯಕ್ಟ್ಸ್ಗಳನ್ನು ಯಾವ ಬೇಸಿಸ್ ಮೇಲೆ ನೀವು ತಯಾರು ಮಾಡಬೇಕಂದ್ರೆ, ಫಸ್ಟು ಈ ಆ್ಯಕ್ಟ್ಸ್ಗಳನ್ನು ಒಂದು ಆ್ಯಕ್ಟನ್ನು ತೆಗೆದುಕೊಂಡಾಗ ಅದು ಆ್ಯಕ್ಟ್ನ ಪೀಠಿಕೆಯನ್ನು ನೀವು ರೆಡಿ ಮಾಡಿ. ಪೀಠಿಕೆ, ನೆಕ್ಸ್ಟು ಅದರ ಲಕ್ಷಣಗಳು. 3ನೇ ಪಾಯಿಂಟು, ಅದಕ್ಕೆ ಭಾರತೀಯರ ರೆಸ್ಪಾನ್ಸ್ ಹೆಂಗಿತ್ತು, ಭಾರತೀಯರ ರೆಸ್ಪಾನ್ಸ್ ಏನಿತ್ತು, ಮತ್ತು ಅದು ಏನು ಟೀಕೆಗಳ ಆ್ಯಕ್ಟ್ಗಳ ಟೀಕೆಗಳು, ಮತ್ತು ಆ ಆ್ಯಕ್ಟ್ನ ಮಹತ್ವ ಏನಿದೆ. ಇವತ್ತು ಈ 5-6 ಡೈಮೆನ್ಷನ್ಗಳಲ್ಲಿ ನೀವೇನು ಮಾಡಬೇಕಂತಂದರೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಒಂದು ಆ್ಯಕ್ಟನ್ನು ತಂದೀವಂತಂದರೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ಆ ಆ್ಯಕ್ಟನ್ನು ಕುರಿತು ಎಕ್ಸಾಮ್ ಪೀಠಿಕೆಯನ್ನು ಬರೀಬೇಕಾಗತ್ತೆ. ಅದರ ಫೀಚರ್ಸ್ಗಳನ್ನು ಬರೀಬೇಕು. ಡಯಾರಿಕೆ ಬಂತು, ಹಾಳುಮುಳು ಏನೇನು ಡೈರೆಕ್ಟ್ಸ್ ಇರ್ತವೆ, ಆ ಲಕ್ಷಣಗಳನ್ನು ಬರೀತೀರಾ. ಆ ಆ್ಯಕ್ಟ್ಸ್ಗಳನ್ನು ಭಾರತೀಯರು ಏನು ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಆ ಭಾರತೀಯರ ರೀಪ್ಲೇ ಅಥವಾ ಟೀಕೆಗಳು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಈ ಆ್ಯಕ್ಟ್ಗಳ ಮಹತ್ವವನ್ನು ಯಾಕೆ ತಿಳ್ಕೊಂಡು ಅಂತಂದರೆ, ಈಗ ಈ ಇತ್ತೀಚಿನ ದಿನಮಾನಗಳಲ್ಲಿ ಈ ಆ್ಯಕ್ಟ್ಸ್ಗೆ ನಮ್ಗೆ ಇಂಪಾರ್ಟೆಂಟ್ ಈಗೂ ಇದೆ. ಈಗ 1935 ಆ್ಯಕ್ಟ್ ತೆಗೆದುಕೊಂಡಾಗ ನಾವು ಆಲ್ಮೋಸ್ಟ್ 265 ಪಾರ್ಟ್ಸ್ಗಳನ್ನು ನಾವೇನು ಮಾಡ್ಕೊಂಡಿರೋದೆ, ಇದು ಬೇಸಿಕ್, ಇದು ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಸೊ ನಮಗೆ ಅದರ ರೆಲೆವೆನ್ಸ್ ಇದೆ ಈಗ. ಸೊ ಅದು ಈ ಆ್ಯಕ್ಟ್ಸ್ಗಳನ್ನು ಯಾಕೆ ಮಹತ್ವ ಅದಾವೆ, 5-6 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಂದ್ರೆ, ಈ ಆ್ಯಕ್ಟ್ಸ್ಗಳ ಬಗ್ಗೆ ನಮಗೆ ಈಗ ಯಾಕೆ ಪ್ರೆಸೆಂಟ್ ಇಂಪಾರ್ಟೆನ್ಸ್ ಅದಾವೆ ಅದನ್ನು ಅಧ್ಯಯನ ಮಾಡುವುದು. ಅದು ಕೂಡ ಈ 5-6 ಲಕ್ಷಣಗಳು 5 to 6 ಡೈಮೆನ್ಷನಲ್ಲಿ ನೀವೇನು ಮಾಡಬೇಕಾಗತ್ತಂದರೆ ಈ ಆ್ಯಕ್ಟ್ಸ್ಗಳನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ. ಇದನ್ನಷ್ಟು ಮಾಡ್ತೀನಿ ಅಂತ ಭಾವಿಸ್ಕೊಳ್ತೇನೆ. ಸೊ ನಿಮಗೆ ನಾನು ಇನ್ನು ಹೇಳಿದ್ದೀನಿ ಅಂತಂದರೆ, ಫಸ್ಟು ಒಂದು ಓವರಾಲ್ ಕ್ವಶನ್ಸು, ಆಮೇಲೆ ನೆಕ್ಸ್ಟ್ ಒಂದು 1861 2ನೇ ಕ್ವಶನ್ಸು, 1909 3ನೇ ಕ್ವಶನ್ಸು, 1919 4ನೇ ಕ್ವಶನ್ಸು, 1935 5ನೇ ಕ್ವಶನ್ಸು, 1947
ಏಳನೇ ಕ್ವಶನ್. ಸೊ ಈ ಟೋಟಲ್ ಆಗಿ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಟೈಮ್ 7ರಿಂದ 8 ಪ್ರಶ್ನೆಗಳು ನಿಮಗೆ ವಿವಿಧ ಪ್ರಶ್ನೆಗಳು ನಿಮಗೆ ಬರುವ ಸಾಧ್ಯತೆ ಇರ್ತವೆ. ಸೊ ನೀವೇನು ಮಾಡಿ ಅಂತಂದರೆ ಈ 7 ಟಾಪಿಕ್ಸ್ 7 ಕ್ವಶನ್ಸ್ಗಳಿಗೆ ನೀವೇ ಆನ್ಸರ್ಸ್ ಮಾಡಿ ನಿಮ್ಮ ಶಾರ್ಟ್ ನೋಟ್ಸನ್ನು ಒಂದೊಂದು ಪೇಜಲ್ಲಿ ಒಂದೊಂದು ಪುಟಗಳಲ್ಲಿ ನೀವೇನು ಮಾಡಿ ನೋಟ್ಸ್ ರೆಡಿ ಇಟ್ಕೊಳ್ಳಿ. ಸೊ ನಿಮ್ಗೆ ಏನೇ ಕ್ವಶನ್ಸ್ ಬಿಟ್ಟರೆ ಇದರ ಲಕ್ಷಣ, ಟೀಕೆ ಮತ್ತು ಏನು ಗೊತ್ತಾ ಭಾರತೀಯ ರಿಪ್ಲೈ ಆ್ಯಂಡ್ ಮಹತ್ವ ಬಿಟ್ಟರೆ ಇದನ್ನು ಏನೂ ಕೇಳೋಕ್ಕೆ ಬರಲ್ಲ ಕ್ವಶನ್ಸಲ್ಲಿ. ಇಷ್ಟು ಡೈಮೆನ್ಷನಲ್ಲಿ ನೀವು ಆ್ಯಕ್ಟನ್ನು ನೀಟಾಗಿ ಪ್ರಿಪ್ರೇಷನ್ನ ಮಾಡಿ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದು ಏನಿದೆ ಅಂತಂದರೆ ನಮಗೆ ಪ್ರಿಯಾಂಬಲ್ ಬಗ್ಗೆ ಕ್ವಶನ್ಸ್ ಅಂದರೆ PTK ಬಗ್ಗೆ ಕಾನ್ಸ್ಟಿಟ್ಯೂಷನ್ ಆಫ್ ಪ್ರಿಯಾಂಬಲ್ ಬಗ್ಗೆ ನಿಮಗೆ ಕ್ವಶನ್ಸ್ ಇದೆ. ಇದನ್ನು ಈ PTK ಬಗ್ಗೆ ನಿಮ್ಗೆ ಏನು ಕ್ವಶನ್ಸ್ಗಳು ಬೇಸಿಕ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಬ್ಯಾಕ್ಗ್ರೌಂಡು ಒಂದೇದು. ನೆಕ್ಸ್ಟು ಇದರ ಲಕ್ಷಣಗಳೇನದಾವ ನೋಡಿ, ಇಲ್ಲ ಮೌಲ್ಯಗಳಂತ ಕರಿತೀವಿ, ವ್ಯಾಲ್ಯೂಸ್ ಏನದಾವ ನೋಡು, ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್. ಇಡೀ ಕಾನ್ಸ್ಟಿಟ್ಯೂಷನ್ಸ್ನಲ್ಲಿ ಈ ಡೆಮೊಕ್ರೆಟಿಕ್, ರಿಪಬ್ಲಿಕ್ಕು ಮತ್ತು ಏನು ಗೊತ್ತಾ ನಿಮ್ಮದು ಸಾವರಿನ್ ಈ ವ್ಯಾಲ್ಯೂಸ್ಗಳದಾವ, ಈ ವ್ಯಾಲ್ಯೂಸ್ಗಳು ಮತ್ತು ಈಕ್ವಾಲಿಟಿ, ಜಸ್ಟಿಸು ಇವೆಲ್ಲದರ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅದಕ್ಕೆ ಇಡೀ PTK ನಿಮಗೆ ಮಗ್ಗಪ್ಪಿರಲಿ. ಸೊ ಯಾಕಂದರೆ ಡೈರೆಕ್ಟ್ ಕ್ವಶನ್ಸ್ ಕೇಳೋಣ ಸಂವಿಧಾನಿಕ ಮೌಲ್ಯಗಳನ್ನು ಚರ್ಚಿಸಿ ಅಂತ ಕ್ವಶನ್ಸ್ಗಳು ಕೊಟ್ಟಾಗ ಯಾವ್ಯಾವ ವ್ಯಾಲ್ಯೂಸ್ ಅದಾವ ಅಂತ ಕರೆಕ್ಟಾಗಿ ನಿಮ್ಗೆ ಗೊತ್ತಿರಬೇಕು, ಅದನ್ನು ಬೇಸಿಸ್ಸು. ಅದಾದ ನಂತರ ಏನಾಗುತ್ತೆ ಅಂದರೆ ಇದರ ಮಹತ್ವ ಅನ್ನೋದು ಸಂವಿಧಾನದ PTK ಮಹತ್ವವನ್ನು ಕುರಿತು ಚರ್ಚಿಸಿ ಮೌಲ್ಯಾಂಕನ ಮಾಡಿ ಅಂತ ನಿಮಗೆ ಸೆಕೆಂಡ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ. ಆ್ಯಂಡ್ ಅದನ್ನು ಬಿಟ್ಟರೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಾಗುತ್ತೆ ಅಂದರೆ ನಿಮಗೆಲ್ಲ ಈ PTK ಸಂವಿಧಾನದ ಭಾಗವೇ ಚರ್ಚಿಸಿ, ಭಾಗವ ಹೌದಾ ಅಥವಾ ಇಲ್ಲವೇ ಎಂಬುದನ್ನು ಚರ್ಚಿಸಿ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಇದನ್ನು ಅಂದಾಗ ನಿಮ್ಗೆ ಏನಾಗುತ್ತಂದರೆ 1960 3 ಬೇರುಬಾರಿ ಪ್ರಕರಣ, ನೆಕ್ಸ್ಟ್ 1992 LIC ಆಫ್ ಇಂಡಿಯಾ, ನೆಕ್ಸ್ಟ್ ಏನು ಗೊತ್ತಾ 1973 ಇದು ಏನು ಗೊತ್ತಾ ಕೇಶವಾನಂದ ಭಾರಿ ಪ್ರಕರಣದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ. ರೀಸೆಂಟ್ ಆಗಿ 25 ಮತ್ತು 24 ಮತ್ತು 25 ಏನಾದರೂ ಪ್ರಕರಣಗಳು ಬಂದಿದ್ದರೆ PTK ರಿಲೇಟೆಡ್ ಅಥವಾ 23, 22 ಈ ಇಯರ್ನಲ್ಲಿ ಆ ಪ್ರಕರಣಗಳನ್ನು ನೀವು ಜಸ್ಟಿಫೈ ಮಾಡಿ. ಸೊ ಈ PTK ಮೇಲೆ ನೀವು ಬೇಸಿಕ್ಸ್ ಏನಂದರೆ ಈ ಬೇಸಿಕ್ಸನ್ನು ಆರ್ಡರ್ ವೈಸ್ ಏನು ಗೊತ್ತಾ ಕಾನ್ಸ್ಟಿಟ್ಯೂಷನ್ ಇಂಟ್ರಡಕ್ಷನ್ ವ್ಯಾಲ್ಯೂಸ್ ಅದಾವೆ, ಆ ವ್ಯಾಲ್ಯೂಸ್ಗಳನ್ನು ಜೊತೆಗೆ ಅದರ ಮಹತ್ವವನ್ನು, ಈ ಮಹತ್ವದಲ್ಲಿ ಏನು ಗೊತ್ತಾ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಮತ್ತು ನಾವು ಸಂವಿಧಾನ ರೂಪಕರಿದ್ದಾರೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಆ ಸ್ಟೇಟ್ಮೆಂಟ್ಸ್ಗಳನ್ನು ಜೊತೆಗೆ ಈ ಸಂವಿಧಾನದ ಭಾಗವೇ ಅಲ್ಲವೇ ನಾನು ಮಾಡಿಕೊಂಡಿದ್ದೆ. ಈ ಫ್ಯಾಕ್ಟ್ಸ್ ನಿಮಗೆ ಏನಾಗುತ್ತೆ ಅಂದರೆ ಈ ಫ್ಯಾಕ್ಟ್ ನಿಮಗೆ ಪ್ರಿಲಿಮ್ಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ PTKದಲ್ಲಿ ನಿಮಗೇನು ಮಾಡ್ಬೋದು 3ರಿಂದ 4 ವಿಧಗಳ ಪ್ರಶ್ನೆಗಳು ಬರ್ತವೆ. ಆ 4 ವಿಧದ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಆನ್ಸರ್ ರೆಡಿ ಇರಬೇಕು. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಇಲ್ಲಿ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ನಿಮಗೆ ನೀವು ಯಾವುದೇ ಒಂದು ಬುಕ್ ತೆಗೆದುಕೊಂಡು ನೋಡಿದಾಗ ನಿಮ್ಗೇನಾಗುತ್ತಂದರೆ ಅರೌಂಡ್ 15ರಿಂದ 16 ಲಕ್ಷಣಗಳನ್ನು ನಾವೇನು ಮಾಡ್ಕೊಂಡಿವಿ ಅಂತಂದರೆ ಈಗ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದಾರೆ ನಮ್ಮದೆಲ್ಲ ಮೇನ್ ರೆಫರೆನ್ಸ್ ಬುಕ್ಕಲ್ಲಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಪ್ರಜಾಸತ್ತಾತ್ಮಕ, ಹೌದಾ, ಪ್ರಜಾಸತ್ತಾತ್ಮಕ ಅಂತ ಒಂದು ಲಕ್ಷಣ ಇದೆ ನಮ್ಮದು. ಜೊತೆಗೆ ಸೆಕ್ಯುಲರಿಸಮ್ ಅಂತ ಒಂದು ಲಕ್ಷಣ ಇದೆ. ಸಾವರಿನ್ ಅಂತ ಒಂದು ಲಕ್ಷಣ ಇದೆ ನಮ್ಮದು. ಸೊ ಈ ಸಂವಿಧಾನದ ಲಕ್ಷಣವನ್ನು ಕುರಿತು ಚರ್ಚಿಸಿ, ಇದು ಒಂದು ಕ್ವಶನ್. ಇದು ಇಡೀ 15 ಪಾಯಿಂಟ್ಗಳನ್ನು ನೋಡಿಕೊಂಡು ಸಂವಿಧಾನ ಲಕ್ಷಣ ಕುರಿತು ಚರ್ಚಿಸಿ ಅಂತ ಕ್ವಶನ್ಸ್ ಕೇಳ್ಬೋದು. ಅದಾದ ನಂತರ ನಿಮಗೇನಾಗುತ್ತೆ ಸೆಕ್ಯುಲರಿಸಮ್, ಸಾವರಿನ್ ಮತ್ತು ಡೆಮಾಕ್ರೆಟಿಕ್ಕು ಮತ್ತು ಸೋಷಿಯಲಿಸಮ್ ಮತ್ತು ನೆಕ್ಸ್ಟ್ ಏನು ಗೊತ್ತಾ ಇದು ಇಂಟಿಗ್ರಿಟಿ ಮತ್ತು ಫ್ಯಾಟರ್ನಿಟಿ, ಈ ಎಲ್ಲದರ ಮೇಲೆ ನಿಮಗೆ ಇಂಡಿವಿಜುವಲ್ ಕ್ವಶನ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಸೆಕ್ಯುಲರಿಸಮ್, ಹೌ ಇಂಡಿಯನ್ ಸೆಕ್ಯುಲರಿಸಮ್ ಈಸ್ ಡಿಫ್ರೆಂಟ್ ಫ್ರಮ್ ವೆಸ್ಟರ್ನ್ ಸೆಕ್ಯುಲರಿಸಮ್, ಆ್ಯಂಡ್ ಸೆಕ್ಯುಲರಿಸಮ್ಗಿರುವ ಪ್ರಮೋಷನ್ ಮಾಡೋಕ್ಕೆ ನಾವು ಏನೇನು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ರೀತಿ ನಿಮಗೆ ಏನು ಕ್ವಶನ್. ಈ ಸೆಕ್ಯುಲರಿಸಮ್ ಬಗ್ಗೆ ನಿಮಗೇನು ಗೊತ್ತು ಡೆಫಿನೆಟ್ ಆಗಿ ಒಂದು ಡೆಫಿನೇಷನ್ ಬೇಕಾಗುತ್ತೆ ಒಂದೇದು. ನೆಕ್ಸ್ಟು ಸೆಕ್ಯುಲರಿಸಮ್ನ ಲಕ್ಷಣಗಳು, ವಾಟ್ ಆರ್ ದ ಫೀಚರ್ಸ್ ಆಫ್ ಇಂಡಿಯನ್ ಸೆಕ್ಯುಲರಿಸಮ್ ಗೊತ್ತಿರಬೇಕು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಹೌ ಡಿಫ್ರೆಂಟ್ ಫ್ರಮ್ ವೆಸ್ಟರ್ನ್ ಸೆಕ್ಯುಲರಿಸಮ್ ಇಂದ ನಮ್ಮ ಸೆಕ್ಯುಲರಿಸಮ್ ಹೆಂಗೆ ವ್ಯತ್ಯಾಸ ಇದೆ ಅಂತ ಕ್ವಶನ್ಸನ್ನು ಕೇಳ್ತಾನೆ. ಜೊತೆಗೆ ಈ ಸೆಕ್ಯುಲರಿಸಮನ್ನು ಪ್ರಮೋಷನ್ಸ್ ಮಾಡೋಕ್ಕೆ ನಾವೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ಹೌದಾ, ಅದನ್ನ ಬಗ್ಗೆ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ವಾಟ್ ಈಸ್ ದ ಥ್ರೆಟ್ ಟು ಇಂಡಿಯನ್ ಸೆಕ್ಯುಲರಿಸಮ್ ಅಂತ ಕ್ವಶನ್ಸನ್ನು ಕೇಳ್ತಾನೆ. ಸೊ ನೀವೇನು ನೋಡಿ ಒಂದು ಪದಗಳನ್ನು ನೀವೇನು ಮಾಡಿ ಅಂದರೆ ವಾಟ್ ಈಸ್ ಸೆಕ್ಯುಲರಿಸಮ್, ವಾಟ್ ಆರ್ ದ ಫೀಚರ್ಸ್ ಆಫ್ ಸೆಕ್ಯುಲರಿಸಮ್, ಹೌ ಇಂಡಿಯನ್ ಸೆಕ್ಯುಲರಿಸಮ್ ಈಸ್ ಡಿಫ್ರೆಂಟ್ ಫ್ರಮ್ ವೆಸ್ಟರ್ನ್ ಸೆಕ್ಯುಲರಿಸಮ್, ವಾಟ್ ಆರ್ ದ ಚಾಲೆಂಜಸ್ ಟು ಇಂಡಿಯನ್ ಸೆಕ್ಯುಲರಿಸಮ್, ಹೌ ಯು ಕ್ಯಾನ್ ಪ್ರಮೋಟ್ ದ ಸೆಕ್ಯುಲರಿಸಮ್ ಇನ್ ಇಂಡಿಯಾ. ಇಷ್ಟು ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಎಟ್ ದ ಸೇಮ್ ಟೈಮ್ ಈ ಸೆಕ್ಯುಲರಿಸಮ್ ಪದ ತೆಗೆದು ನೀವು ಡೆಮಾಕ್ರೆಟಿಕ್ ಹಾಕಿ, ಸಾವರಿನ್ ಹಾಕಿ, ಸೋಷಲಿಸ್ಟ್ ಹಾಕಿ ಅಥವಾ ಬ್ರದರ್ಹುಡ್ ಹಾಕಿ ಯಾವುದೇ ಕ್ವಶನ್ಸನ್ನು ಹಾಕಿ. ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ಈಸ್ ಸಾವರಿನ್, ಹೌ ಇಂಡಿಯನ್ ಸಾವರ್ನಿಟಿ, ವಾಟ್ ಈಸ್ ದ ಥ್ರೆಟ್ ಆಫ್ ಇಂಡಿಯನ್ ಸಾವರ್ನಿಟಿ, ಹೌ ಇಟ್ ಈಸ್ ಇಂಡಿಯಾ ಪ್ರಮೋಟಿಂಗ್ ಸಾವರ್ನಿಟಿ, ಇವೆಲ್ಲ ಕ್ವಶನ್ಸ್ಗಳನ್ನು. ನೆಕ್ಸ್ಟ್ ಏನು ಗೊತ್ತು, ವಾಟ್ ಈಸ್ ಸೋಷಲಿಸಮ್, ಹೌ ಇಂಡಿಯನ್ ಸೋಷಲಿಸಮ್ ಇನ್ ಡಿಫ್ರೆಂಟ್ ಫ್ರಮ್ ವೆಸ್ಟರ್ನ್ ಸೋಷಲಿಸಮ್, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಇಂಡಿಯನ್ ಸೋಷಲಿಸಮ್. ಈ ರೀತಿ ಒಂದು ಟಾಪಿಕನ್ನು ಇಟ್ಟುಕೊಂಡು ಈ ಸಂವಿಧಾನದ ಪ್ರಮುಖ ಲಕ್ಷಣಗಳು, ಈ ಫೀಚರ್ಸ್ ಆಫ್ ಏನು ಗೊತ್ತಾ ಇದು
ಕಾನ್ಸ್ಟಿಟ್ಯೂಷನ್ ಇದೆ ನೋಡಿ, ಸೈಲೆಂಟ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ನಿಮಗೆ 7ರಿಂದ 8 ಕ್ವಶನ್ಸ್ಗಳು ಇಲ್ಲಿ ನಮಗೆ ಕ್ವಶನ್ಸನ್ನು ಬರ್ತವೆ. ಯಾಕಂದರೆ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಇದೇ ರೀತಿ ಕ್ವಶನ್ ಪೇಪರಲ್ಲಿ ನಿಮಗೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಸೊ ನೀವೇನು ಮಾಡಬೇಕಂತಂದರೆ ಒಂದು ಸೆಕ್ಯುಲರಿಸಮ್ ಕೇಳಿದ್ದಾನೆ, ಇಂಥ ಯಾವ್ಯಾವ ಒಂದು 5-6 ಡಿಫ್ರೆಂಟ್ ವರ್ಡ್ಸ್ ಅದಾವೆ, ಅದ್ರ ಮೇಲೆ ನೀವು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಏನು ಕ್ವಶನ್ಸ್ ಕೇಳಿದ್ದಾನೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, DPSP ಬಗ್ಗೆ ನಿಮಗೆ ಏನು ಕ್ವಶನ್ಸ್ ಕೇಳಿದ್ದಾನೆ, DPSP ಬಗ್ಗೆ ನಿಮಗೇನು ಕ್ವಶನ್ಸನ್ನು ಕೇಳಿದ್ದಾನೆ. ಫಸ್ಟು ಈ DPSPಯ ಬೇಸಿಕ್ಸ್ ಮೇಲೆ PTK ಮೇಲೆ ನಿಮ್ಮ ಕ್ವಶನ್ಸನ್ನು ಕೇಳ್ತಾನೆ. ವಾಟ್ ಈಸ್ DPSP, ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ದ ಇಂಡಿಯನ್ DPSP ಆ್ಯಂಡ್ ಹೌ ಇಟ್ DPSP ಈಸ್ ಎ ಫಂಡಮೆಂಟಲ್ ಟು ಗವರ್ನೆನ್ಸ್ ಡಿಸ್ಕಸ್ ಅಂತ ಕ್ವಶನ್ಸನ್ನು ಕೇಳ್ತಾನೆ. DPSP ಈಸ್ ಎ ಫಂಡಮೆಂಟಲ್ ಟು ದ ಗವರ್ನೆನ್ಸ್, ಎಲಾಬ್ರೇಟ್ ದಿ ಸ್ಟೇಟ್ಮೆಂಟ್ ಅಂತ ಹೇಳಿಬಿಡ್ತಾನೆ ನಿಮಗೆ. ಸೊ ಅದನ್ನು DPSP ಬಗ್ಗೆ ಕ್ವಶನ್ಸನ್ನು ಬೇಸಿಕ್ ಕ್ವಶನ್ಸ್ ಕೇಳ್ಬೋದು. ಅಥವಾ ಇನ್ನೊಂದನ್ನು PYQ ನೋಡಿದಾಗ ಏನಾಗುತ್ತದೆ, ಹೌ DPSP ಮತ್ತು ಫಂಡಮೆಂಟಲ್ ರೈಟ್ಸ್ಗೆ ಏನಾಗುತ್ತೆ ಡಿಫರೆನ್ಸ್ ಏನು ಅಂತ ಕ್ವಶನ್ಸನ್ನು ಕೇಳ್ತಾನೆ. ಬಟ್ ವಾಟ್ ಆರ್ ದ ಟಸಲ್ ಬಿಟ್ವೀನ್ DPSP ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಅಂತ ನಿಮಗೆ 2 ಟಸಲ್ ನಡೀತಿರ್ತದೆ. ಯಾಕೆ ಒಂದ್ಸರಿ ಫಂಡಮೆಂಟಲ್ ಮೇಲೆ ಅಂತೀವಿ, ಇನ್ನೊಂದ್ಸರಿ DPSP ಮೇಲೆ ಅಂತೀವಿ. ಸೊ ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗಳು ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಅದಾವೆ, ಒಂದು 5ರಿಂದ 6 ಜಜ್ಮೆಂಟ್ಸ್ಗಳನ್ನ ಇಟ್ಕೊಂಡು ನೀವೇನು ಮಾಡಿ ಅಂದರೆ ನೀಟಾಗಿ ಅದರ ಬಗ್ಗೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಒಂದನೇದು. ಆ್ಯಂಡ್ ಅದಾದ ನಂತರ ಏನು ಕ್ವಶನ್ಸ್ ಕೇಳಿದ್ದಾನೆ ಅಂದರೆ, ಆಲ್ರೆಡಿ KS ಅಲ್ಲಿ PYQ ಏನು ಕ್ವಶನ್ಸ್ ಕೇಳಿದ್ದಾನೆ. ಈಗ ನಾವು ಸೋಷಲಿಸ್ಟಕ್ಕೂ ಗಾಂಧಿಯನ್ನು ಮತ್ತು ಸೋಷಲಿಸ್ಟ್ ಗಾಂಧಿಯನ್ನು ಮತ್ತು ಲಿಬರಲ್ ಅಂತ ನಾವು 3 ರೀತಿಯಲ್ಲಿ ನಾವೇನು ಮಾಡ್ಕೊಂಡಿವಿ ಅಂದರೆ ಇದು DPSPಯನ್ನು ವರ್ಗೀಕರಣ ಮಾಡ್ಕೊಂಡಿವಿ. ಅದರಲ್ಲಿ ಅಷ್ಟು ಲಿಬರಲ್ ಅಥವಾ ಸೋಷಲಿಸ್ಟ್ ಯಾವುದು ಆಲ್ರೆಡಿ ಕ್ವಶನ್ಸನ್ನು ಕೇಳಿದ್ದಾನೆ. ಡಿಸ್ಕಸ್ ದ ಲಿಬರಿಸ್ಟಿಕ್ ಪ್ರಿನ್ಸಿಪಲ್ ಆಫ್ DPSP ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ನೆಕ್ಸ್ಟ್ ನಿಮ್ಗೆ ಏನು ಕ್ವಶನ್ಸ್ ಕೇಳ್ಬೋದು, ಗಾಂಧಿಯನ್ ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟ್ ಏನು ಗೊತ್ತಾ, ಸೆಕ್ಯುಲರ್ ಸೋಷಲಿಸ್ಟಿಕ್ ಪ್ರಿನ್ಸಿಪಲ್ ಅದನ್ನು ಕೇಳ್ಬೋದು. ಸೊ ಈ 3 DPSP ಮೇಲೆ ನಿಮಗೆ ಒಂದು 5ರಿಂದ 6 ಟೈಪ್ ಆಫ್ ಕ್ವಶನ್ಸ್ಗಳು ಬರ್ತವೆ. ಆ 5ರಿಂದ 6 ಟೈಪ್ ಕ್ವಶನ್ಸ್ಗಳನ್ನು ನೀವು ನೀಟಾಗಿ ಪ್ರಿಪರೇಷನ್ಸ್ ಮಾಡಿ. ಇಷ್ಟು ಬಿಟ್ಟರೆ ಇದನ್ನು ಬಿಟ್ಟು ಏನೇದೇ ಕ್ವಶನ್ಸ್ ಕೇಳಿದ್ರು ಕೂಡ ಇದೇ ಕಂಟೆಂಟ್ನ ಬಿಟ್ಕೊಂಡು ಆ ಎಕ್ಸಾಮಿನರ್ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಅದನ್ನು ನೀವು ಬರೆಯೋದಾಗ್ತದೆ. ನೀವೇನು ಹೊಸದಾಗಿ ಸೃಷ್ಟಿ ಮಾಡಿ ಬರೆಯುವಂಥದ್ದು ಏನೂ ಇಲ್ಲ. ಇಲ್ಲಿರೋ ನಿಮ್ಮ ಹತ್ರ ಇರೋ ಕಂಟೆಂಟನ್ನೇ ನೀವು ಕರೆಕ್ಟಾಗಿ ಬಳಸ್ಕೊಂಡು ನೀವು ಉತ್ತರಿಸುವ ಎಕ್ಸಾಮಿನರ್ ಏನು ಡಿಮ್ಯಾಂಡ್ ಮಾಡ್ತಾನೆ ಆ ರೀತಿ ನೀವು ಉತ್ತರ ಮಾಡಕ್ಕೆ ಬಂದರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಅದಕ್ಕೆ ನಿಮಗೆ ನಿಮ್ಮಿರುವಂಥ ಕಂಟೆಂಟನ್ನು ಇಟ್ಕೊಂಡು ನೀವು ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡ್ತೀರಾ ಅಕಾರ್ಡಿಂಗ್ ಟು ಎಕ್ಸಾಮಿನರ್ ಡಿಮಾಂಡ್, ಅದೇ ನೀವು ಕಲಿಬೇಕಾಗಿರೋದು ಟೆಸ್ಟ್ ಸೀರೀಸಲ್ಲಿ. ಓಕೆ, ನೆಕ್ಸ್ಟ್ ನೋಡಿ 4ನೇ ಟಾಪಿಕ್ ಏನಿದೆ ಭಾರತೀಯ ಒಕ್ಕೂಟ ಅಂತ. ಭಾರತೀಯ ಒಕ್ಕೂಟ ವ್ಯವಸ್ಥೆ ಅಂತ ನಿಮಗೇನಿದೆ, ಭಾರತೀಯ ಒಕ್ಕೂಟದ ಇಂಡಿಯನ್ ಫೆಡರೇಷನ್ ಅಂತ ಒಂದು ಕ್ವಶನ್ಸ್ ಇದೆ. ಈ ಭಾರತೀಯ ಒಕ್ಕೂಟದ ಮೇಲೆ ಡಿಸ್ಕಸ್ ದ ಫ್ಯೂಚರ್ ಆಫ್ ಇಂಡಿಯನ್ ಫೆಡರೇಷನ್ ಸಿಸ್ಟಮ್ ಅಂತ ನಿಮಗೆ ಕ್ವಶನ್ ಅನ್ನು ಕೇಳಬಹುದು. ಅಥವಾ ಹೌ ಇಂಡಿಯನ್ ಫೆಡರೇಷನ್ ಈಸ್ ಡಿಫ್ರೆಂಟ್ ಫ್ರಮ್ ವೆಸ್ಟರ್ನ್ ಫೆಡರೇಷನ್ ಅಂತ ಕ್ವಶನ್ ಕೇಳಬಹುದು. ನಮಗೆ ಮುಖ್ಯವಾಗಿ ಎಕ್ಸಾಮಿನರ್ ನೋಡಿದಾಗ ನಮ್ಮ UK ಫೆಡರೇಷನ್ಗೆ ಮತ್ತು USA ಫೆಡರೇಷನ್ಸ್ಗೆ ನಮಗೆ ಕಂಪ್ಯಾರಿಸನ್ ಮಾಡ್ತೀವಿ ಅಂತ ಕೇಳ್ತೀವಿ. ಇದು ನಾವು ಬೇಸಿಕ್ ಆಸ್ಪೆಕ್ಟ್ಸ್ ಆಯಿತು. ಅದಾದ ನಂತರ ಇಂಡಿಯನ್ ಫೆಡರೇಷನ್ ವಾಟ್ ಈಸ್ ಕೋಆಪರೇಟಿವ್ ಫೆಡರಲಿಸಮ್ ಅಂದರೆ ಏನು, ವಾಟ್ ಆರ್ ದ ಫೀಚರ್ಸ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್, ಹೌ ಟು ಪ್ರಮೋಟ್ ಕೋಆಪರೇಟಿವ್ ಫೆಡರಲಿಸಮ್, ವಾಟ್ ಆರ್ ದ ಚಾಲೆಂಜಸ್ ಟು ಕೋಆಪರೇಟಿವ್ ಫೆಡರಲಿಸಮ್ ಕ್ವಶನ್ಸ್ ಅನ್ನು ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ದ ಕಾಂಪಿಟೇಟಿವ್ ಫೆಡರಲಿಸಮ್ ಅಂದರೆ ಏನು, ಅದರ ಏನು ಚಾಲೆಂಜಸ್ ಅದಾವೆ, ಅದರ ಮಹತ್ವ ಯಾಕಿದೆ, ಆ ಕಾಂಪಿಟೇಟಿವ್ ಫೆಡರಲಿಸಮ್ ಅನ್ಕೋತ ಕ್ವಶನ್ಸ್ ಅನ್ನು ಕೇಳ್ಬೋದು. ಅಥವಾ ಇನ್ನೇನು ಯೂನಿಟರಿ ಫೆಡರೇಷನ್ ಮತ್ತು ಏನು ಗೊತ್ತಾ ಬೈಕ್ಯಾಮರಲ್ ಫೆಡರಲಿಸಮ್ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನು ಕೇಳಬಹುದು. ಸೊ ಈ ರೀತಿ ಈ ಫೆಡರೇಷನ್ಸ್ ಮೇಲೆ ನಾವು ಕೋಆಪರೇಟಿವ್ ಫೆಡರಲಿಸಮ್, ಕಾಂಪಿಟೇಟಿವ್ ಫೆಡರಲಿಸಮ್, ಯೂನಿಟರಿ ಫೆಡರಲಿಸಮ್ ಮತ್ತು ಯೂನಿಟರಿ ಫೆಡರಲಿಸಮ್ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಿದೆ. ಇದರಲ್ಲಿ ನಿಮಗೆ 5ರಿಂದ 6 ಕ್ವಶನ್ಸ್ಗಳು ಬರ್ತವೆ. ಸೊ ಈ ರೀತಿ ನೀವು ಇಡೀ ಡಿಟೇಲ್ ಆಗಿ ಏನು ಮಾಡ್ಬೇಕಂತಂದ್ರೆ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಯಾರೋ ಒಬ್ಬರು ಏನು ಗೊತ್ತಾ, ನಮ್ಮಂಥವ್ರು XYZ ಕ್ಯಾಂಡಿಡೇಟ್ಸ್ಗಳು ಮಾರ್ಕೆಟಲ್ಲಿ ಬೇಕಾಬಿಟ್ಟು ನೋಟ್ಸ್ ಬಿಟ್ಟಿದ್ದಾರೆ, ಆ ನೋಟ್ಸನ್ನು ಓದಿ ನೀವು ಪಾಸ್ ಆಗ್ತಂದ್ರೆ ಪಾಸ್ ಆಗಲ್ಲ. ಯು ಹ್ಯಾವ್ ಟು, ಈಗ ನಿಮ್ಮ ಎಕ್ಸಾಮ್ ಇದು, ನೀವು ಇದಕ್ಕೆ ಏನು ಮಾಡಬೇಕಂದ್ರೆ ನೀವು ಎಫರ್ಟ್ ಹಾಕಲೇಬೇಕು. ಅಂದಾಗ ಮಾತ್ರ ಏನಾಗತ್ತಂದರೆ ಈ ನೀವು KS ಆಗಕ್ಕೆ ಸಾಧ್ಯ. ಇಲ್ಲವಾದಲ್ಲಿ ಈಗ ಯಾರೋ ನೋಟ್ಸ್ ಕೊಟ್ಟಿರ್ತಾರೆ, ನಾನು ನೋಟ್ಸ್ ಹೊಡ್ಕೊಂಡು ಪಾಸ್ ಆಗಿಬಿಡ್ತಂದ್ರೆ ಕಷ್ಟ ಸಾಧ್ಯ ಇದೆ. ನೀವೇನಾದರೂ ರೆಫರ್ ಮಾಡಬೇಕಂದ್ರೆ ನಿಮ್ಮ ಗುರು ನಿಮಗೇನಾದರೂ ಅನ್ನದಾತ ನಿಮಗೇನಾದರೂ ರೆಫರ್ ಮಾಡಬೇಕಂದ್ರೆ ರಿಪೀಟೆಡ್ ಆಗಿ PYQಗಳನ್ನು ಮಾಡಿ ಅಂದರೆ ರೆಫರ್ ಮಾಡಿ. ಯಾವ್ಯಾವ PYQ ಮಾಡ್ತೀರಾ, KSದು ಏನು ಗೊತ್ತಾ, KSದು 1990ಇಂದ ಹಿಡ್ಕೊಂಡು 99ಇಂದ ಹಿಡ್ಕೊಂಡು ಇಲ್ಲಿವರೆಗೆ 2025 384ವರೆಗೆ ಮಾಡಿ. UPSCದು 2013 ನ್ಯೂ ಸಿಲೆಬಸ್ ಬಂದಿದೆ, 2013ರಿಂದ 2025ವರೆಗೆ ನೀವೇನು ಮಾಡಿ ಅಂತಂದರೆ ಈ ಟಾಪಿಕ್ ಮೇಲೆ ನೀವು PYQ ಆಟೋಮೆಟಿಕ್ ನಮ್ಗೆ ಐಡಿಯಾ ಬಂದುಬಿಡ್ತದೆ. ಏನು ಕ್ವಶನ್ಸ್ ಕೇಳ್ತಾ ಇದ್ದಾನೆ, ಏನು ಫ್ಯೂಚರ್ಲಿ ಕ್ವಶನ್ಸ್ ಕೇಳ್ಬೋದು, ನಮ್ದು ಯಾವ ರೀತಿ ನೋಟ್ಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾವುದೋ ಒಂದು ಪ್ರಿಂಟೆಡ್ ಮೆಟೀರಿಯಲ್ ತೊಗೊಂಡ್ಬಿಟ್ಟು ಅದರಲ್ಲಿ ನನ್ನ ಕಂಟೆಂಟ್ ಇಲ್ಲ, ಅದರಲ್ಲಿ ನೋಟ್ಸ್ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ.
ಯು ಹ್ಯಾವ್ ಟು ಗೂಗಲ್ ಮಾಡಿ ಅದನ್ನು ಏನೇನು ಬೇಕು ಎಕ್ಸಾಮ್ ತಕ್ಕಂತೆ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಡೇ ಒನ್ಗೆ ನೀವೇನು ಮಾಡಿ ಅಂತಂದರೆ ನೀಟಾಗಿ ಅಧ್ಯಯನ ಮಾಡಿ. ಆ್ಯಂಡ್ ನಾವು ಕೂಡ ಏನು ಮಾಡ್ಕೊಂಡಿವಿ ಅಂತಂದರೆ ಈ ನಮ್ಮ ಹತ್ರ ಇರೋ PDF ಮಟೀರಿಯಲ್ಸ್ಗಳನ್ನು ನೀವು ಗ್ರೂಪಲ್ಲಿ ಶೇರ್ ಮಾಡ್ಕೊಂಡಿದ್ದೀವಿ. ಯಾರು ಏನು ಗೊತ್ತಾ ಅದನ್ನು ಯೂಸ್ ಮಾಡ್ಕೋತೀರಾ, ಯೂಸ್ ಮಾಡಿ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಯೂಸ್ ಮಾಡಿಕೊಡಿ. ಆಮೇಲೆ ನೀವು ಎಕ್ಸಾಮಿನ ತಕ್ಕಂತೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಪ್ರಿಪ್ರೇಷನ್ಸ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಬಂದಾಗ ನೋಟ್ಸ್ ಆಗಲಿ ಮತ್ತು ಇನ್ನೊಂದು ವಿಚಾರ ಡೌಟ್ಸ್ ಬಂದಾಗ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಈ ಟಾಪಿಕ್ಗೆ ನಮಗೆ ನೋಟ್ಸ್ ಸಿಗ್ತಾ ಇಲ್ವಾ, ಏನು ಮಾಡಬೇಕಂದಾಗ ವಿ ವಿಲ್ ಗೈಡ್ ಯು. ಓಕೆ, ಇವತ್ತು ಮಾಡ್ತಿರತ್ತ ಭಾವಿಸ್ಕೊಳ್ತಾ. ಆ್ಯಂಡ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ಕಾರಣ ಧ್ವನಿ ಸರಿ ಇಲ್ಲ. ಓಕೆ, ನೀವು ಅದನ್ನು ಅಡ್ಜಸ್ಟ್ ಮಾಡ್ತೀರಂತ ಭಾವಿಸ್ಕೊಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. 5